ಬರೀ 2 ನಿಮಿಷದಲ್ಲಿ ತಿಂದು ಮುಗಿಸ್ಬಿಟ್ಟೆ. ಅಷ್ಟು ಚೆನ್ನಾಗಿತ್ತು. ಇಲ್ಲಿನ ಸ್ವಲ್ಪ ಇದೆ, ಅದು ತಿನ್ಬೇಕು. ಹೆಂಗ್ ಆಗ್ತಾ ಇದೀವಿ. ಇಲ್ಲಿ ನಮ್ಮಮ್ಮ ಮಾತಾಡ್ತಿದ್ದಾರೆ, ಅವ್ರ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ. ಹೇಗೆ ಅನ್ಸ್ತಿದೆ? ಫುಲ್ ಖುಷಿ. ಕಾರಲ್ಲಿ ಫುಲ್ ನಿದ್ದೆ. ಸೊ ಅಂಬಿ ಬಂದಿಲ್ಲ ಅಂತ ನಾನು ಎಷ್ಟು ಕೊರಗಿದ್ದೀನಿ ಗೊತ್ತಾ. ಅಲ್ಲೆಲ್ಲರೂ ಬಂದಾಗ ಫೋಟೋ ತಗಿಸ್ಕೊಳಕ್ಕೆ ಮಾತಾಡ್ಸಕ್ಕೆ ಎಲ್ಲರೂ ಅಂಬಿ ಬ್ರೋ ಎಲ್ಲಿ ಅಂತಾನೆ ಕೇಳ್ತಿದ್ದು. ಸೊ ಒಂದ್ ದಿವಸ ಕ್ರಿಕೆಟ್ ನಾವು ನಮ್ದೇ ತಪ್ಪು ಗೈಸ್. ನಾವು ಪುಳಿಯೋಗರೆ ತಗೊಂತಿದೀವಿ. ಇಲ್ಲೆಲ್ಲ ಫುಡ್ ಕೌಂಟರ್ಸ್ ಇದೆ. ಸೊ ಫೈನಲಿ ಪುಳಿಯೋಗರೆ ತಿಂತಿದ್ದೆ. ಹೇಗಿರುತ್ತೆ? ಸಕ್ಕತ್ತ ಇದೆಲ್ಲ. ದುಡ್ಡು ಬೇಡ ತಿಂತಿದ್ದೆ. ತೋರ್ಸಿದ್ವಲ್ಲ ವಾಟರ್ ಫಾಲ್ ನೋಡಿ. ಇಲ್ಲಿ ಇವಾಗ ಕಪಲ್ಸ್ ಫೋಟೋ ತೆಗಿಬೇಕು. ಈಗ ಒಳ್ಳೆ ಕಪಲ್ಸ್ ಜೋಡಿ. ನಾನು ಮಾಡ್ಕೊಂಡಲ್ಲ ಕ್ರಿಕೆಟ್ ಅಂತ. ಕ್ರಿಕೆಟ್ ಒಂದ್ ದಿವಸ ಬಿಟ್ಟಿದ್ರ ಬಂದ್ ಪ್ರಪಂಚ ನೋಡಿ ಹೊರಗಡೆ. ಅದು ನೋಡ್ಬಿಟ್ಟಿದ್ರೆ ನೀನ್ ಕಳೆದೋಯ್ತಿದೆ. ಪ್ರಪಂಚ ನೋಡಿ ಎಷ್ಟು ಇಷ್ಟ ಅಂತ. ಇವನೆಲ್ಲ ತಗೊಂಡಿದ್ದಾನೆ. ಏನಿದು? ಅಮ್ಮ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಅವ್ನು ನೋಡಿ ಫುಲ್ ನಿದ್ದೆಲಿದ್ದಾನೆ. ಸೈಡ್ ಬನ್ನಿ, ತಿನ್ನು. ಚೆನ್ನಾಗಿದ್ಯಾ? ಬಜ್ಜಿ ತಿನ್ರಿ ಬಿಸಿ ಬಿಸಿ. ಸೊ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಂಬಿ ಕಾವ್ಯ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾವೆಲ್ಲರೂ ರೆಡಿಯಾಗಿ ಇವತ್ತು ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನಾನಂತೂ ಲೈಫಲ್ಲೇ ಫಸ್ಟ್ ಟೈಮ್ ಇವತ್ತು ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇರೋದು. ಆ್ಯಕ್ಚುಲಿ ಹೋಗ್ಬೇಕನ್ನೋ ಪ್ಲಾನೇ ಇರಲಿಲ್ಲ, ಬಟ್ ನೋಡಿ ಸಡನ್ ಪ್ಲಾನ್. ದೇವ್ರು ಕರ್ಸ್ಕೊತಿದ್ದಾನೆ. ಸೊ ಯಾಕೆ ಯಾವಾಗಲೂ ಮನೆಯಲ್ಲೇ ಕೂರೋದು. ಸೊ ನಿಮ್ಮೆಲ್ಲರಲ್ಲಿ ಯಾರು ಇಸ್ಕಾನ್ ಟೆಂಪಲ್ ನೋಡಿಲ್ಲ, ಯಾರೆಲ್ಲ ತುಂಬ ಜನ ನಮ್ಗೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಫ್ಯಾನ್ಸೇ ಇರ್ತೀರಾ. ಸೊ ಅವರೆಲ್ಲರಿಗೂ ಕೂಡ ಇವತ್ತು ಇಸ್ಕಾನ್ ಟೆಂಪಲ್ ತೋರಿಸೋಣ ಅಂತ ಹೇಳಿ ಸೊ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್. ಸೊ ಗೊತ್ತಿಲ್ಲ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್. ಇದರೆ ನಮ್ಮಮ್ಮ ಫಸ್ಟ್ಲಿ ಹಾಯ್ ಮಮ್ಮ. ಹಾಯ್ ಹಾಯ್ ದರ್ಶನ್ ಅವರೇ. ಹಾಯ್ ವಿಷ್ಣು. ಹಾಯ್ ಮೇಡಮ್. ಹಾಯ್ ಹಾಯ್ ಭೂಮಿಕಾ. ಸೊ ನಾವಿಷ್ಟು ಜನ ಹೋಗ್ತಿದ್ದೀವಿ. ಸೊ ತಗೋ ನಾನು ಔಟ್ಫಿಟ್ ತೋರಿಸು. ಗೈಸ್ ನೋಡಿ. ಸೊ ಈ ರೀತಿ ರೆಡಿ ಆಗಿದ್ದೀನಿ. ಹೇಗೆ ಕಾಣ್ತಿದ್ದೀನಿ ಅಂತ ಒಂದ್ಸತಿ ಕಮೆಂಟ್ ಅಲ್ಲಿ ತಿಳಿಸಿ ಗೈಸ್. ಈಗ ಕ್ಯಾಬ್ ಬುಕ್ ಮಾಡಿದ್ದೀನಿ. ಇವ್ರ ಅಮ್ಮ ಇವ್ರು ಒಂದೇ ತರ ಕಾಣಿಸ್ತಿದ್ದಾರೆ ನೋಡಿ ಗೈಸ್. ಕ್ಯಾಬ್ ಅಲ್ಲಿ ಹೋಗೋಣ ಎಲ್ಲರೂ. ಇದು ನಮ್ಮ ಅತ್ತೆ ಸೀರೆ ಗೈಸ್. ಫಸ್ಟ್ ನಾನೇ ಹೊಸದು ಹಾಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ದೀನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಆಸ್ ಯೂಶುವಲ್ ಅಂಬಿ ಕ್ರಿಕೆಟ್ ಆಡ್ಲಿಕ್ಕೆ ಅಂತ ಹೇಳಿ ಹೋಗಿದ್ದಾನೆ. ಇವತ್ತು ಭಾನುವಾರ ಅಲ್ವಾ, ಅದಕ್ಕೆ ಕ್ರಿಕೆಟ್ ಆಡಕ್ಕೆ ಅಂತ ಹೋಗಿದ್ದಾನೆ. ಅವ್ನು ಬರ್ತಾ ಇಲ್ಲ, ಅವನಿಗೆ ಗೊತ್ತೇ ಇಲ್ಲ ನಾವು ಹೋಗ್ತೀವಿ ಅಂತ. ಇವಾಗ ಫೋನ್ ಮಾಡಿ ಅಂಬಿ ಇಸ್ಕಾನ್ ಟೆಂಪಲ್ಗೆ ಹೋಗ್ಲಾ ಅಂದಿದ್ಕೆ ಹೋಗ್ಬಿಟ್ಟು ಬಾ ಒಳ್ಳೇದಾಗ್ಲಿ ಅಂತಂದ. ಸೊ ಒಂದ್ ದಿವಸ ನಾನು ಅಂಬಿಗೆ ಹೇಳ್ತೀನಿ, ಅಂಬಿ ನೀನು ಕ್ರಿಕೆಟ್ ಆಡೋ ಹತ್ರ ವ್ಲಾಗ್ ಮಾಡು ಅಂತ. ಸೊ ಅವಾಗ ಮಾಡ್ತಾನೆ. ಹಾಯ್ ಭೂಮಿ. ನೋಡಿ ಆಕ್ಚುಲಿ ಏನೋ ಆಗಿ ಹೋಗ್ತಿದೀವಿ. ಸಡನ್ ಪ್ಲಾನ್ ಅಲ್ವಾ. ಸೊ ಬೇಗ ದರ್ಶನ ಆಗಲಿ ಅಂತ ಬೇಡ್ಕೊಳ್ತೀನಿ ಗೈಸ್. ಹಾಯ್ ಹಾಯ್ ಗೈಸ್. ವಿಷ್ಣು ಕಡೆಯಿಂದನೂ ಕೂಡ ಹಾಯ್. ಈಗ ಜಸ್ಟ್ ವಿಷ್ಣು ಊಟ ಎಲ್ಲ ಮಾಡಿಸಿ ಸ್ನಾನ ಮಾಡಿ ಸೊ ಹೊರಡ್ತಿದ್ದೀವಿ. ಕ್ಯಾಬ್ ಬುಕ್ ಮಾಡಿದ್ದೀನಿ, ಹೋಗೋಣ ಬನ್ನಿ ಗೈಸ್. ನಾವೀಗ ಹೊರಡ್ತಾ ಇದ್ದೀವಿ. ಸೊ ಇನ್ನೂ ಕ್ಯಾಬೇ ಬಂದಿಲ್ಲ. ಸೊ ಅದಕ್ಕೆ ಸ್ವಲ್ಪ ಇಲ್ಲಿ ನಮ್ಮ ಅಮ್ಮನ ಮನೆ ಸ್ವಲ್ಪ ಒಳಗಲ್ವಾ, ಸೊ ಅದಕ್ಕೆ ಕನ್ಫ್ಯೂಷನ್ ಆಗ್ಬೋದೇನೋ ಕ್ಯಾಬ್ ಅವ್ರಿಗೆ ಅಂತ ಫಸ್ಟೇ ಬಂದು ಇಲ್ಲಿ ನಿಲ್ತಿದ್ದೀವಿ. ಸೊ ಇನ್ನೂ ಅಲ್ಲಿದೆಯೋ ಗೊತ್ತಿಲ್ಲ. 500 ಮೀಟರ್ ತೋರಿಸ್ತಿದೆ ಇನ್ನು ಇಲ್ಲಿಗೆ. ಸೊ ಬಂದ ತಕ್ಷಣ ಹೋಗುವ ಗೈಸ್. ನಾನೇನೋ ಚಿಕ್ಕವಳಿದ್ದಾಗ ನಮ್ಮಮ್ಮ ಒಂದ್ಸತಿ ಕರ್ಕೊಂಡು ಹೋಗಾರಂತೆ ವಾದ ಮಾಡ್ತಿದ್ದಾರೆ. ನಾನು ನೋಡಿಲ್ಲ ಅಂತ ನಮ್ಮಮ್ಮ ಕಾವಿನ ಕರ್ಕೊಂಡು ಹೋಗಿದ್ದೀನಿ ಅಂತ. ನನಗೇನೋ ಗ್ಯಾಪ್ನ ಇಲ್ಲ ಗೈಸ್, ನಾನು ನೋಡಿದ್ದೀನಿ ಅಂತ. ಪ್ರಾಮಿಸ್ ನನ್ನಣೆ ನೋಡಿದ್ದೆ. ಇಮ್ಲತ್ತೇನ ಕೇಳಿವಿ ಅಂತ ಬೇಕಾದ್ರೆ ಕೇಳಿ. ಅಲ್ಲೇ ಫೋಟೋ ತೆಗ್ದು ಅಲ್ಲೇ ತೊಳ್ಕೊಡ್ತಾರ ಕಣ. ನಿಜ ತಾನೆ, ಅಲ್ಲೇ ಫೋಟೋ ತೆಗ್ದು ಅಲ್ಲೇ ತೊಳ್ಕೊಡ್ತಾರೆ. ಗೊತ್ತಿಲ್ಲ ಗೈಸ್, ನೋಡಿ ನೋಡೋಣ. ಅದೇನೋ ಹೋಗಿದ್ದೀನಂತೆ. ನಮ್ಮಮ್ಮ ಇಲ್ಲ ಸುಮ್ಮನೆ ಮಂಡವಾದ ಮಾಡ್ತಾರೆ, ನನಗಿಂತ ಮಂಡಿ ನಮ್ಮಮ್ಮ. ಹ್ಞೂ ಅಮ್ಮ ಕರ್ಕೊಂಡೋಗಿದ್ದೆ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ. ಕೃಷ್ಣ ರಾಧಾ ಎಲ್ಲ ಇದ್ರು. ನಾವು ಫೈನಲಿ ಕಾರಲ್ಲಿ ಕೂತಿದ್ದೀವಿ. ಡೈರೆಕ್ಟ್ ಅಲ್ಲಿ ಹೋಗಿ ಸಿಗುವ. ಬಿಕಾಸ್ ಕಾರ್ ಅಂದರೆ ಸ್ವಲ್ಪ ನನಗೆ ವಾಮಿಟ್ ಗೈಸ್. ಅದು ಅಲ್ಲದೆ ಇವಾಗ ಪಿಜ್ಜಾ ಬೇರೆ ತಿನ್ಬಿಟ್ಟಿದೆ. 1 hour ಬ್ಯಾಕ್ ಅನ್ಸುತ್ತೆ. ಪಿಜ್ಜಾ ಬೇರೆ ತಿನ್ಬಿಟ್ಟಿದ್ದೀನಿ, ವಾಮಿಟ್ ಆಗ್ಬಿಡುತ್ತೆ. ಸೊ ಗೊತ್ತಿಲ್ಲ ಹೇಗಿರುತ್ತೆ ಏನೋ. ಸೊ ಅದಕ್ಕೆ ಫುಲ್ ವಿಂಡೋ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ ವಿಷ್ಣು ಭೂಮಿ ಮುಂಚೆಗೆ ಕಾಮೆಂಟ್ ಬರುತ್ತೆ. ವಿಷ್ಣುಗೂ ಅಷ್ಟೇ ಅನ್ನ ಎಲ್ಲ ತಿನ್ನಿಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡುವ ಎಷ್ಟೊತ್ತಾಗುತ್ತೆ ಅಂತ. ಮೇ ಬಿ ರಶ್ ಇರ್ಬೋದು, ಇದ್ದೇ ಇರುತ್ತೆ. ಸೊ ನೋಡುವ ನಮ್ಮ ಅದೃಷ್ಟಕ್ಕೆ ಹೇಗಾಗುತ್ತೋ ಏನೋ ದರ್ಶನ ಗೊತ್ತಿಲ್ಲ. ಅಲ್ಲೋಗಿ ಡೈರೆಕ್ಟ್ ಸಿಗ್ತೀವಿ. ಫೈನಲಿ ನಾವು ಟೆಂಪಲ್ಗೆ ರೀಚ್ ಆದ್ವಿ. ಈಗ ಒಳಗೋಗಿ ಎಕ್ಸ್ಪೀರಿಯನ್ಸ್ ಮಾಡುವ ಬನ್ನಿ. ಫೈನಲಿ ಅದನ್ನ ಹಾಕಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಒಳಗೆ ದರ್ಶನಕ್ಕೆ ಅಂತೇಳಿ. ತುಂಬ ದೊಡ್ಡದಿದೆ ಗೈಸ್ ಈ ಟೆಂಪಲ್ಲು. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬ ದೊಡ್ಡದಿದೆ. ಸೊ ಎಲ್ಲನೂ ತುಂಬ ಚೆನ್ನಾಗಿ ಆಗ್ತಿದೆ. ಸೊ ನೋಡುವ, ಫಸ್ಟ್ ಟೈಮ್ ಬಂದಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಇದೆ ನನಗೆ. ಸೊ ಹೋಪ್ ಫಾರ್ ದ ಬೆಸ್ಟ್. ದರ್ಶನ ಹೇಗಾಯಿತು ಅಂತ ಬಂದು ಹೇಳ್ತೀನಿ. ಹೇಗಿದೆ? ಸೊ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ, ನಮ್ಮ ಹೆಮ್ಮೆ. ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಎಲ್ಲನೂ. ಸೊ ತುಂಬ ಖುಷಿ ಆಗುತ್ತೆ ನೋಡ್ತಾ ಇದ್ರೆ. ಫೈನಲಿ ಎಂಟರಿಂಗ್. ಎಷ್ಟು ನಿಧಾನ ಬರ್ತಿರಲ್ಲ, ಬನ್ನಿ ಬೇಗ. ಸೊ ಬನ್ನಿ ಗೈಸ್ ಒಳಗೆ ಹೋಗುವ, ನೋಡುವ ಹೇಗಿರುತ್ತೆ ಅಂತ.
ನೋಡಿ ಹೆಂಗ್ ಟ್ರಾಕ್ತಾ ಇದೀವಿ. ಇಲ್ಲಿ ನಮ್ಮಮ್ಮ ಮಾತಾಡ್ತಿದ್ದಾರೆ, ಅವ್ರ ಫ್ರೆಂಡ್ ಸಿಕ್ಕಿದ್ದಾರೆ ಅಂತ. ಹೇಗ್ ಅನ್ಸ್ತಿದೆ? ಫುಲ್ಲು ಬಂದ್ರೆ ಫುಲ್ ಖುಷಿ. ಕಾರಲ್ಲಿ ಫುಲ್ ನಿದ್ದೆ ಹೋಗಿದ್ಲು ಇವಳು. ದರ್ಶು ಹೆಂಗ್ ಅನ್ಸ್ತಿದೆ? ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೇನೆ. ಫಸ್ಟ್ ಹೋಗ್ಬಿಡ್ತೇನೆ. ದರ್ಶನ ಮಾಡ್ಕೊಂಡು ಸಿಗುವ ನಡಿ. ಗೊತ್ತಿಲ್ಲ ಗೈಸ್ ಒಳಗೆ ವಿಡಿಯೋ ಅಲ್ಲೋ ಇದೆಯೋ ಇಲ್ವೋ ಅಂತ. ಹೋಗ್ತಾ ಇದೀವಿ ನೋಡಿ. ಇಲ್ಲಿ ವಯಸ್ಸಾದ ಮಗು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಸೊ ವಿಷ್ಣುಗೆ ತುಳಸಿ ಮಾಲ ಕೂಡ ತಗೊಂಡಿದ್ದೀವಿ. ಹಾಯ್. ಸೊ ನೋಡಿ ಗೈಸ್ ಇವಾಗ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು, ತುಂಬ ಖುಷಿ ಆಯಿತು. ಒಂದು ದೂದ್ ಪೇಡ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ನಮ್ಮಮ್ಮ ಲಾಡು ತಗೋ ಅಂತ, ಬಟ್ ನನಗೆ ದೂದ್ ಪೇಡ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಇದನ್ನೇ ತೊಗೊಂಡಿದ್ದೀನಿ. ಆ್ಯಂಡ್ ವಿಷ್ಣುಗೊಂದು ತುಳಸಿ ಮಾಲ ತೊಗೊಂಡಿದ್ದೀವಿ. ಸೊ ಈಗ ಫೈನಲಿ ಹೋಗ್ತಾ ಇದ್ದೀವಿ ಗೈಸ್. ವಾಯ್ಸ್ ಕೇಳಿಸಲ್ಲ ಮೇ ಬಿ, ಸೊ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಇಲ್ಲಿ ನೋಡಿ ಇದನ್ನ ಹಾಕಿದ್ವಿ ವಿಷ್ಣುಗೆ. ಭೂಮಿ ಸ್ವೀಟ್ಸ್ ತೊಗೊಂತಿದ್ದಾಳೆ. ನಾವು ಪುಳಿಯೋಗರೆ ತೊಗೊತಿದ್ದೀವಿ. ಇಲ್ಲೆಲ್ಲ ಫುಡ್ ಕೌಂಟರ್ಸ್ ಇದೆ. ಸೊ ಫೈನಲಿ ಪುಳಿಯೋಗರೆ ತಿಂತಿದ್ದೀವಿ. ಹೇಗಿರುತ್ತೆ? ಸಕ್ಕತ್ತಾಯಿದೆಲ್ಲ. ದೂದ್ ಪೇಡ ತಿಂತಿದ್ದಾನೆ, ನಾವು ಇದು ತಿಂತಿದ್ದೀವಿ. ನಾವು ಬಿಸಿ ಬಿಸಿ ಬಜ್ಜಿ ತಿಂತಿದ್ದೀವಿ. ಚೆನ್ನಾಗಿತ್ತ ಪುಳಿಯೋಗರೆ? ಬಜ್ಜಿ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ನಮ್ಮಮ್ಮ ಹೇಳ್ತಾರೆ. ಪುಳಿಯೋಗರೆ ಅಂದ್ರೆ ಎಷ್ಟು ಇಷ್ಟ ಅಂತ. ಇವನೇನ ತೊಗೊಂಡಿದ್ದಾನೆ, ಏನಿಲ್ಲ ಅಮ್ಮ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತೀವಿ. ಅವ್ನು ನೋಡಿ ಫುಲ್ ನಿದ್ದೆಲಿದ್ದಾನೆ. ಸೈಡ್ ಬನ್ನಿ, ತಿನ್ನು. ಚೆನ್ನಾಗಿದ್ಯಾ? ಬಜ್ಜಿ ತಿನ್ರಿ ಬಿಸಿ ಬಿಸಿ. ಸೊ ಎಸ್ ಗೈಸ್, ಅಲ್ಲಿ ಇನ್ನೂ ಪ್ರಸಾದ ಇದೆಯಂತೆ. ಇನ್ನು ವಾಟರ್ ಫಾಲ್ ಎಂಜಾಯ್ ಮಾಡ್ತಿದ್ದಾನೆ. ಇದು ಗ್ಲಾಸು, ಆಮೇಲೆ ಏನೂ ಇಲ್ಲ ಅನ್ಕೋಬೇಡಿ. ಇಲ್ಲಿ ನೋಡಿ ಹಾಯ್ ಗೈಸ್ ಅನ್ನು. ಏನಿಲ್ಲ ಹಾಯ್ ಹಾಯ್ ಅನ್ನು. ಹಾಯ್ ನೋಡಿ. ಇದೋಳು 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 ಹೋಗೋಣ. ನೋಡಿ ಗೈಸ್ ಎಲ್ಲಂದ್ರೆ ಅಲ್ಲಿ ಕುತ್ಕೊಂಡಿದ್ದಾನೆ, ಸುಸ್ತಾಗಿದ್ದಾನೆ. ಇದೋಳು ಹೋಗೋಣ. ಹಾಯ್ ಏನು ಕಾಣಿಸ್ತಿದ್ದಾನೆ ವಿಷ್ಣು. ಏನು ಬಾ ಹೋಗೋಣ, ಬನ್ನಿ ಹೋಗೋಣ. ಇನ್ನಲ್ಲಿ ಪ್ರಸಾದ ತಿನ್ನಕ್ಕೆ ಅಂತ ಬಂದಿದ್ದೀವಿ. ಅನ್ನ ಸಾರು. ಹೇಗಿತ್ತು ದರ್ಶನ? ಸೂಪರ್ ಆಗಿತ್ತು. ಹೇಗಿತ್ತು? ತುಂಬಾನೇ ಚೆನ್ನಾಗಿತ್ತು. ಹೇಗಿತ್ತು ಹೇಳಕ್ಕೆ ಆಗಲ್ಲ. ಇವಾಗ ಇದೊಂದು ತಿಂದ್ರೆ ಇನ್ನೂ ಕಳೆದೋಯ್ತ್ಯ. ತಿನ್ನು ಪ್ರಸಾದ. ನೋಡಿ ಗೈಸ್ ಇವನಂತೂ ಪಾಪ ದರ್ಶನ ಇಲ್ಲ ಅಂತಿದ್ರೆ ಅಷ್ಟೇ. ನೋಡಿ ಗೈಸ್ ತಿಂದು ಸಿಗ್ತೀವಿ. ಹೆಂಗಿದೆ? ಅಮೃತ ಸಮಾನಲ್ಲ ಪ್ರಸಾದ. ಸೊ ಗೈಸ್ ಬರೀ 2 ನಿಮಿಷದಲ್ಲಿ ತಿಂದು ಮುಗಿಸ್ಬಿಟ್ಟೆ. ಅಷ್ಟು ಚೆನ್ನಾಗಿತ್ತು. ಇಲ್ಲಿನ್ನ ಸ್ವಲ್ಪ ಇದೆ, ಅದು ತಿನ್ನಬೇಕು. ಸಕ್ಕತ್ತಾಗಿದೆ. ನಾನು ಪೊಂಗಲ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಅನ್ನ ಸಾಂಬಾರ್ ಸಿಕ್ಕಿದೆ. ಸೂಪರ್. ನಿಮ್ಗೆ ಹೆಂಗನ್ಸು? ಫುಲ್ ಖುಷಿ. ನಾನು ತಿಂತಾ ಇದ್ದೀನಿ. ಆಂಟಿ ಹೆಂಗೈತೆ? ನುಗ್ಗೆಕಾಯಿ ಸಾರು. ನುಗ್ಗೆಕಾಯಿ ಎಲ್ಲ ಮಿಕ್ಸು ತರಕಾರಿ. ಇವನಂತೂ ಯಪ್ಪ ಎಷ್ಟು ಗಲಾಟೆ 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 ವಿಷ್ಣು. ಯಾರನ್ನ ಇವಾಗ ಏನು ಎಲ್ಲ ಬಿಡಿಸ್ಲಿ ಅಂತ ಕಾಯ್ತಾವನ ಅವನು. ತೋರ್ಸದ್ವಲ್ಲ ವಾಟರ್ ಫಾಲ್ ನೋಡಿ. ಇಲ್ಲಿ ಇವಾಗ ಕಪಲ್ಸ್ದು ಫೋಟೋ ತೆಗಿಬೇಕು. ಈಗ ಒಳ್ಳೆ ಕಪಲ್ಸು ಜೋಡಿ. ನನ್ನ ಅಂಬಿನೇ ಮಿಸ್ಸಿಂಗು. ನೆಕ್ಸ್ಟ್ ಟೈಮ್ ಅಂಬಿ ಜೊತೆ ಬರ್ತೀನಿ. ಅಲ್ಲಿ ಕ್ಯಾಬ್ ಬುಕ್ ಮಾಡಿದ್ದೀನಿ. ಈಗ ಕ್ಯಾಬ್ ಬರ್ತಿದೆ. ಸೊ ಹೊರಡುವ, ಹೋಗಿ ಮನೆಗೆ ಸಿಗ್ತೀನಿ ಗೈಸ್. ಮನೇಲಿ ಹೋಗಿ ಡೀಪಾಗಿ ನನ್ನ ಎಕ್ಸ್ಪೀರಿಯನ್ಸ್ನ ಹೇಳ್ತೀನಿ. ಫೈನಲಿ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಸಿಗುವ. ಜಸ್ಟ್ 1 ಅವರ್ ಒಳಗಡೆನೆ ಎಲ್ಲನೂ ಮುಗೀತು. ದರ್ಶನ ಎಲ್ಲ 1 ಅವರ್ ಅಷ್ಟೇ ಆಗಿದ್ದು. ಬಿಕಾಸ್ ಅಷ್ಟು ನೀಟಾಗಿ ಫೆಸಿಲಿಟೀಸ್ ಇದೆ. ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಸೊ ಮನೆಗೆ ಹೋಗಿ ಸಿಗು. ಸೊ ಗೈಸ್ ವಿಷ್ಣು ಕಾರಲ್ಲೇ ಮಲ್ಕೊಂಡ. ಸೊ ಇಲ್ಲಿ ಹಾಕಿದ್ದೀವಿ. ಬಂದ ತಕ್ಷಣ ಬಂಗಾರಿ ಪಾಪ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಭೂಮಿನ ಸ್ವಲ್ಪ ಹೊತ್ತಿದ್ರು ವಾಂತಿ ಮಾಡ್ತಿದ್ಲಂತೆ ಗೈಸ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಇಮ್ಯಾಜಿನೇ ಮಾಡ್ಕೊಂಡಿರ್ಲಿಲ್ಲ. ಸಡನ್ ಪ್ಲಾನ್. ಸೊ ನಿನಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಖುಷಿ. ಖುಷಿ ಅಲ್ಲ? ನಿನಗೇನು ಅನ್ನಿಸ್ತಮ್ಮ ಫಸ್ಟ್ ಟೈಮ್? ಸೊ ಎಲ್ಲೋ ಆಚೆ ಕರ್ಕೊಂಡೋಗಿ. ನನಗೂ ತುಂಬಾನೇ ಖುಷಿ ಆಯ್ತು. ಹೌದಾ? ಹೋಗ್ಬೇಕು ಅನ್ಕೊಂಡಿರ್ಲಿಲ್ಲ, ಓದಿ. ಸೊ ಗೈಸ್ ಏನಪ್ಪ ಅಂತ ಅಂದರೆ ನಮ್ದು ಏನಿತ್ತು ಅಂತಂದರೆ ಫಸ್ಟು ಭೂಮಿ ಅವ್ರು ಫೋನ್ ಮಾಡಿಬಿಟ್ಟು ನನಗೆ ಬಾ ಎಲ್ಲರೂ ಹೋಗ್ತಿದ್ದೀವಿ ಅಂತ ಹೇಳಿದ್ಲು. ಅವ್ರ ಫ್ಯಾಮಿಲಿ ಸ್ವಲ್ಪ ಜನ ಹೋಗ್ತಿದ್ದೀವಿ ಅಂತ ಹೇಳಿದ್ಲು. ಸೊ ನಾನಂದರೆ ಸ್ಟಾರ್ಟಿಂಗು ಬರಲ್ಲ ಅಂತ. ಆಮೇಲೆ ಸರಿ ಅಂತೇಳಿ ಫೋನ್ ಕಟ್ ಮಾಡಿದ್ಲು ಅವಳು. ಅದಾದ್ಮೇಲೆ ಅವ್ರ ಫ್ಯಾಮಿಲಿಯವರೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟವ್ರು, ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ಭೂಮಿ ಇಲ್ಲಿ ಬಂದವಳು, ಅವರೆಲ್ಲ ಬರಲ್ಲ ಅಂತ ಹೇಳಿದ್ರು. ಆಮೇಲೆ ನಾವೇ ಹೋಗ್ಬಿಟ್ಟು ಬರೋಣ ನಡಿ ಅಂತೇಳಿ ಸೊ ಸಡನ್ನಾಗಿ ಹೋಗಿದ್ದು. ಸೊ ನೋಡಿ ದೇವರು ಸಡನ್ನಾಗಿ ಕರೆಸ್ಕೊಂಡ ನಮ್ಮನ್ನ. ಆದರೂ ತುಂಬಾ ಖುಷಿ ಆಯಿತು ನಮಗೆ. ಫುಲ್ ಅಂದರೆ ಫುಲ್ ಖುಷಿ ಆಯಿತು. ಅಂಬಿ ಒಬ್ಬ ಮಿಸ್ಸಿಂಗು. ಸೀರಿಯಸ್ಲಿ ಈಗ ಅಂಬಿ ಬರ್ತಿದ್ದಾನೆ. ಅಂಬಿ ಜೊತೆ ನಾನು ನೆಕ್ಸ್ಟ್ 1 ಸತಿ ಆದರೂ ಹೋಗೇ ಹೋಗ್ತೀನಿ ಇಸ್ಕಾನ್ ಟೆಂಪಲ್ಗೆ. ನಾನು ಅಂಬಿ ಮತ್ತು ವಿಷ್ಣು ಹೇಗೆ 3 ಜನ
ಒಟ್ಟಿಗೆ ಹೋಗ್ತೀವಿ ಗೈಸ್ ಅಲ್ವಾ? ಇನ್ನೊಂದ್ಸತಿ ಹೋಗೋಣ ಯಾವಾಗಾದ್ರೂ. ನಾನು ಪಾಪ ಹೇಳ್ತೀನಿ, ನೀವು ಹೋಗ್ಬಿಟ್ಟು ಬಂದ್ರೆ ನಾವು ನಾವು ಹೋದ್ರೆ ನೆಕ್ಸ್ಟ್ ನಮ್ಮ ಪಾಪ ಚೆನ್ನಾಗಿತ್ತು ಅಂದರೆ ಗೈಸ್ ಫಸ್ಟ್ ಅಲ್ವಾ ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದು. ಸೊ ನಾನು ಅಂದ್ಕೊಂಡೆ ಅಲ್ಲಿ ಹೋದಾಗ ತೆಳ್ಳಾಡ್ತಾರೇನೋ, ಜನಗಳು ಜಾಸ್ತಿ ಇರ್ತಾರೇನೋ, ರಶ್ ಇರುತ್ತೇನೋ, ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಬಟ್ ಟ್ರಸ್ಟ್ ಮೀ, ಅಲ್ಲಿ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಅಂತ ಅಂದರೆ ನಮ್ಗೊಂಚೂರು ಮೈಕೈ ನೋವು ಬರಲ್ಲ. ಟೆಂಪಲ್ಗೆ ಹೋಗಿ ಬಂದ್ವಿ ಅನ್ನೋ ಫೀಲೇ ಇರಲ್ಲ ನಮಗೆ, ಅಷ್ಟು ಕಂಫರ್ಟಬಲ್ ಆ್ಯಂಡ್ ಈಸಿ ಆಗಿತ್ತು. ಅವ್ರ ಲೈನಲ್ಲಿ ಕಳ್ಸೋದಾಗಿರಲಿ ಆ್ಯಂಡ್ ಬೇಗ ಬೇಗ ದರ್ಶನ ಆಯಿತು. ಮನ್ಸು ತುಂಬಿ ಬಂತು ಅಲ್ಲಿ ರಾಧಾಕೃಷ್ಣನ ನೋಡಿ. ಸೊ ತುಂಬಾ ಖುಷಿ ಆಯಿತು. ಒಳಗಡೆ ವಿಡಿಯೋ ಮಾಡೋ ಹಾಗಿರಲಿಲ್ಲ, ಅದು ಸ್ಟ್ರಿಕ್ಟಾಗಿ ಹೇಳಿದರು ಅವರು. ಸೊ ಅದರಿಂದ ನಾವು ವಿಡಿಯೋ ಮಾಡಿರಲಿಲ್ಲ. ನನಗಂತೂ ಫುಲ್ ಹ್ಯಾಪಿ ಗೈಸ್ ನಾನು ಇವತ್ತು. ಸೊ ತುಂಬ ಖುಷಿ ಆಯಿತು ನನಗೆ. ಫಸ್ಟ್ ಟೈಮ್ ನಾನು ಇಸ್ಕಾನ್ ಟೆಂಪಲ್ಗೆ ಹೋಗಿ ಅಲ್ಲಿನ ಎಕ್ಸ್ಪೀರಿಯೆನ್ಸ್ ಮಾಡಿ, ಅಲ್ಲಿರುವಂಥ ಮ್ಯಾನೇಜ್ಮೆಂಟ್ ತುಂಬಾ ಡಿಸಿಪ್ಲಿನ್ ಆಗಿದೆ, ತುಂಬಾ ಚೆನ್ನಾಗಿ ಅಲ್ಲಿ ಬರುವಂತಹ ಭಕ್ತಾದಿಗಳನ್ನ ಕಳಿಸ್ತಾ ಇರ್ತಾರೆ. ಆ್ಯಂಡ್ ಆಲ್ಸೋ ಅಲ್ಲಿ ಅಕಸ್ಮಾತ್ ಹೆಜ್ಜೆಗೂ ಕೂಡ ಕುಡಿಯೋಕ್ಕೆ ನೀರು ಕೊಡ್ತಾ ಇರ್ತಾರೆ. ಆ್ಯಂಡ್ ವಾಶ್ರೂಮ್ಸ್ ಇರುತ್ತೆ, ಎಲ್ಲನೂ ಕೂಡ ಅಲ್ಲೇ ಫೆಸಿಲಿಟೀಸ್ ಇರುತ್ತೆ. ಸೊ ನೀವೇನಾದರೂ ಇಸ್ಕಾನ್ ಟೆಂಪಲ್ಗೆ ಹೋಗಿಲ್ಲ ಅಂದರೆ ಒಂದ್ಸತಿ ಹೋಗ್ಬಿಟ್ಟು ಸೊ ಎಕ್ಸ್ಪೀರಿಯನ್ಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ತುಂಬಾ ಖುಷಿಯಾಗಿದ್ದೆ. ಈಗ ಅಂಬಿ ಬರಲಿ, ಸೊ ಅವನೊಟ್ಟಿಗೆಲ್ಲ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ ನಾನು. ನಮ್ಮ ಅಂಬಿ ಬಂದ ತಕ್ಷಣ ಅವನ ಜೊತೆ ಎಲ್ಲ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ. ಇವಾಗ ತುಂಬಾ ತಲೆನೋವ್ತಿದೆ, ಕಾರ್ ಅಲ್ವಾ, ಸೊ ನಮಗೆ ಕಾರ್ ಅಷ್ಟು ಅಡ್ಜಸ್ಟ್ ಆಗಲ್ಲ ಗೈಸ್. ಸೊ ಅದಕ್ಕೆ ಈಗ ನಮ್ಮಮ್ಮ ಟೀ ಮಾಡಿಕೊಡ್ತಿದ್ದಾರೆ ಸ್ವಲ್ಪ ತಲೆನೋವು ಹೋಗಲಿ ಅಂತ. ಈಗ ರೀಲ್ ಶೂಟ್ ಬೇರೆ ಮಾಡಬೇಕು, ಇದನ್ನು ಅಳಿಸ್ಕೊಳ್ಳೋ ಮನಸ್ಸೇ ಇಲ್ಲ ನನಗೆ. ನೋಡುವ, ಹೀಗೆ ರೀಲ್ಸ್ ಮಾಡುವ, ಏನೂ ಆಗಲ್ಲ. ಇವತ್ತು ಒಂದು ದಿವಸ ವಿಷ್ಣು ಆರಾಮಾಗಿ ಮಲಗಿದ್ದಾನೆ. ವಿಷ್ಣು ಎಷ್ಟು ಲಕ್ಷಣ ಕಾಣ್ತಿದ್ದಾನೆ ಗೈಸ್. ಆ ತುಳಸಿ ಮಾಲೆ, ಅವನು ಸೇಮ್ ಕಳ್ಳ ಕೃಷ್ಣ. ಸೊ ಬರೋ ಅಂಥ ಕೃಷ್ಣ ಜನ್ಮಾಷ್ಟಮಿಗೆ ಅವನಿಗೆ ಇದನ್ನ ಹಾಕಿ ಈ ರೀತಿ ಗಂಟದಲ್ಲಿ ನಾಮನ ಇಟ್ಟು ಅವನ ರೆಡಿ ಮಾಡ್ತೀವಿ. ಮೇಡಮ್ ಅವ್ರು ಆಲ್ರೆಡಿ ಅಡ್ಡು ಬಿದ್ದಿದ್ದಾರೆ. ಸೊ ಎಲ್ಲರಿಗೂ ಈಗ ಟೀ ಬೇಕಂತೆ. ಸೊ ನಮ್ಮಮ್ಮ ಟೀ ಮಾಡ್ತಿದ್ದಾರೆ. ಟೀ ಕುಡಿದು ಮೈಂಡ್ ಫ್ರೆಶ್ ಆಗುತ್ತೆ. ಅಷ್ಟರಲ್ಲಿ ಅಂಬಿ ಬರ್ತಾನೆ. ಅಂಬಿ ಮಾತಾಡ್ಸೋದ್ರ ಮೂಲಕ ಸಿಗುವ ಗೈಸ್. ನನ್ನ ಗಂಡ ಬಂದಿದ್ದಾನೆ. ಬಾ ತೆಗಿಬ ಗೇಟು. ಇಲ್ಲಿ ಕೈಯಲ್ಲೆಲ್ಲ ಇದೈತೆ, ಫೋನ್ ಐತೆಲ್ಲ ಹಂಗೆ ಹಾಕು ಅಂತಡಿ. ಇದಪ್ಪ ಇತ್ತಯ್ಯಪ್ಪ, ನಿನಗೆ ಎಂಥ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡಲ್ಲ. ಕ್ರಿಕೆಟ್ ಅಂತ ಕ್ರಿಕೆಟ್ ಒಂದು ದಿವಸ ಬಿಟ್ಟಿದ್ರೆ ಬಂದು ಪ್ರಪಂಚ ಹೊರಗಡೆ ಅದು ನೋಡ್ಬಿಟ್ಟಿದ್ರೆ ನೀನು ಕಳೆದೋಯ್ತಿದ್ದೆ. ಪ್ರಪಂಚ ನೋಡೇ ಇಲ್ಲಿರೋದು ನಾನು. ಹೆಂಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತಿದ್ದೆ. ನಮಗೆ ಮೇಕಂಡು ಅಲ್ಲಿ ಇಡ್ತಾರಲ್ಲ ಹರೇ ಕೃಷ್ಣ ಹರೇ ರಾಮ. ಹೆಂಗಿತ್ತು ಗೊತ್ತಾ ಅಂಬಿ, ಎಷ್ಟು ಈಸಿಯಾಗಿ ಹೋಗಿ ಬರ್ಬೋದು ಅಂತಂದ್ರೆ. ಲಾಡು ಹಿಡ್ಕೊಂಡು, ಲಾಡು ಅಲ್ಲ ದೂತ್ ಬೇಡ ತೊಗೊಂಡೆ, ಲಾಡು ಬೇಡ ಅಂತ. ಯಾಕೆ ಅವ್ರು ಕೊಡ್ಬೇಕಂತಲ್ಲಿ? ಇಲ್ಲ ಪ್ರಸಾದ ಅದು. ಹೆಂಗಿತ್ತು ಗೊತ್ತಾ ಅನ್ನ ಸಾಂಬಾರು ಪ್ರಸಾದ. ನೀನೆಲ್ಲ ಮಿಸ್ ಮಾಡ್ಕೊಂಡೆ. ಬಾ ಟೈಮ್ ಆಗುತ್ತಾ, ವೀಡಿಯೋ ಮಾಡಬೇಕು. ಮನೆಗೆ ಹೋಗಿ ಸಿಗ್ತೀವಿ ಗೈಸ್. ದರ್ಶು ಭೂಮಿ ಕ್ಯಾಮ್ರಾ ಎತ್ಕೊಂಡು ಬರ್ತಾರೆ. ಟೋಟಲ್ ರೆಡಿಯಾಗಿದ್ದೀನಿ. ವಿಡಿಯೋ ಎಲ್ಲ ಮಾಡೋಣ ಜೋರಾಗಿ ಅಂತ, ವಿಡಿಯೋ ಮಾಡೋಣ ಅಂತ ಜೋರಾಗಿ ರೆಡಿಯಾಗಿದ್ದೀನಿ. ನಂದು ಔಟ್ಫಿಟ್ ತೋರಿಸ್ಬಾರೆ. ನಾವೇನು ಅಷ್ಟೊಂದು ಸುಂದರ ಏನಲ್ಲ, ಸುಮ್ಮನೆ ಇರಲಿ ನಿಮಗೆ ಕಾಣಿಸೋಣ ತೋರಿಸೋಣ ಅಂತ. ಗೈಸ್ ನೋಡಿ ಅಂಬಿ ಔಟ್ಫಿಟ್ ಹೇಗೆ ಕಾಣ್ತಿದ್ದಾನೆ. ಸೊ ಈಗ ರೀಲ್ಸ್ ಮಾಡಬೇಕು ಗೈಸ್. ನಾನು ಇವಾಗ ಪ್ಯಾಂಟ್ ಇಡ್ಸೋದು ಬಿಟ್ಬಿಟ್ಟಿದ್ದೀನಿ, ಅದಕ್ಕೆ ಹೆಂಗೆ ಚೆನ್ನಾಗಿ ಕಾಣ್ತೈತೆ ಅಲ್ಲಿ. ಸ್ವಲ್ಪ ಲೂಸ್ ಐತೆ ಅಷ್ಟೇ. ಅಂದರೆ ಇದಕ್ಕೆ ಈ ಪ್ಯಾಂಟ್ ಮ್ಯಾಚ್ ಆಗಲ್ಲ. ಬ್ಲ್ಯಾಕ್ ಇಲ್ಲ ವೈಟ್ ಸ್ಕಿನ್ ಕಲರ್ ಪ್ಯಾಂಟ್ ಮ್ಯಾಚ್ ಆಗುತ್ತೆ. ಇವಾಗ ಎಲ್ಲಿಂದ ಬರೋಣ, ಇದನ್ನು ಇವಾಗ ಅಡ್ಜಸ್ಟ್ ಮಾಡಿ ವಿಡಿಯೋ ಮಾಡಬೇಕು. ಇರಲಿ ಬಿಡು, ಆಯಿತು. ಡ್ಯಾನ್ಸ್ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಸೊ ನೋಡುವ ಏನಾಗುತ್ತೆ ಅಂತ. ಇವಾಗ ಟೈಮ್ ಆಗ್ಬಿಟ್ಟಿದೆ ಗೈಸ್, 6 ಗಂಟೆ. ನೀನೇನೋ ಚೆನ್ನಾಗಿ ಕಾಣ್ತಿದ್ಯಾ, ನಾನು ಹೇಗೆ ಕಾಣ್ತಿದ್ದೀನಿ ಅಂತಾನೆ ಹೇಳಿಲ್ಲ. ನೀನು ಯಾಕೆ ಕಾಣ್ತಿದ್ದೆ ಅಂತ ನಾನು ಸೂಪರ್ ಅಂತ ಹೇಳಿದ್ದೀನಿ. ನೋಡಿ ಗೈಸ್, ಚೆನ್ನಾಗಿ ಕಾಣ್ತಲ್ಲ ನಮಗೆ ಮಿಕ್ಕೊಂಡು. ತೋರಿಸಿದ್ದೀನಲ್ಲೆಲ್ಲ ಎಲ್ಲ ತೋರಿಸಿದ್ಯಾ? ಸರಿ ಗೈಸ್, ಇವಾಗ ಫಸ್ಟ್ ವಿಡಿಯೋ ಮಾಡೋಣ. ಯಾಕಂದ್ರೆ 1-2-3 ವಾರ ಆಗೋಗೈತೆ ವಿಡಿಯೋ ಮಾಡಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿ. ನಾನೀಗ ಒಂದೆರಡು ಸ್ಟೆಪ್ ಕಲಿಬೇಕು ಗೈಸ್, ಟೈಮ್ ಇಲ್ಲ. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡು ವಿಡಿಯೋ ಪೋಸ್ಟ್ ಮಾಡಬೇಕು ಇವತ್ತು ಸಾಯಂಕಾಲ. ಸಿಗೋಣ, ಬಾಯ್. ಸೊ ಗೈಸ್ ಈಗ ಜಸ್ಟ್ ರೀಲ್ಸ್ ಎಲ್ಲ ಮಾಡಿ ಆಯಿತು. ಅಂಬಿ ಅವ್ರ ತಮ್ಮಂದಿರನ್ನ ಬಿಟ್ಟು ಬರೋಕ್ಕೆ ಅಂತೇಳಿ ಹೋಗಿದ್ದಾನೆ. ಬಿಕಾಸ್ ಕ್ಯಾಮ್ರಾ ಹಿಡಿಯೋಕ್ಕೆ ಅಂತೇಳಿ ಬಂದಿದ್ರು. ನಾನು ಊಟ ಮಾಡ್ತಾ ಇದ್ದೀನಿ, ಹೊಟ್ಟೆ ಹಸಿತಿತ್ತು ಗೈಸ್. ರೀಲ್ಸ್ ಮಾಡಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ತಿಂತಾ ಇದ್ವಿ. ಸೊ ತಿಂದು ಇವಾಗ ವಿಷ್ಣುನ ಅಲ್ಲೇ ನಮ್ಮ ಅಮ್ಮನ ಮನೆ ಹತ್ರ ಮಲಗಿದ್ನಲ್ವ, ಅಲ್ಲೇ ಬಿಟ್ಟು ಬಂದಿದ್ವಿ ನಾವೀಗ. ಈಗೇನು ವಿಷ್ಣು ಹತ್ರ ಹೋಗ್ಬೇಕೀಗ. ಹೋಗಿ ನಮ್ಮ ಅಮ್ಮನ ಮನೆಲ್ಲ ಊಟ ಮಾಡಿಕೊಂಡು ಸಿಗುವ ಮತ್ತೆ. ಅಮ್ಮನ ಮನೆಗೆ ಬಂದು ಊಟ ಮಾಡ್ತಾ ಇದ್ದೀನಿ. ಏಯ್ ಎಷ್ಟು ತೀಟೆ ಮಾಡ್ತಾನೆ ಗೊತ್ತಾ ಗೈಸ್ ಇವನು, ಯಪ್ಪ. ಗೈಸ್ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನೆನ್ನೆ ನೈಟ್ ನಮ್ಮ ಅಮ್ಮನ ಮನೆ ಹತ್ರ ಹೋಗಿ ಅಲ್ಲೇ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಬರೋದು ಲೇಟ್ ಆಯಿತು. ಸೊ ಅದಕ್ಕೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ. ಇವತ್ತು ಬೆಳಿಗ್ಗೆ ಎದ್ದು ಎಂಡ್ ಮಾಡ್ತಾ ಇದೀವಿ. ಜಸ್ಟ್ ಈಗ ಸ್ನಾನದಿಂದ ಬಂದಿದ್ದೀನಿ, ಇನ್ನೂ ಟಿಫನ್ ಕೂಡ ಮಾಡಿಲ್ಲ. ಸೊ ಟಿಫನ್ ಮಾಡಬೇಕು. ವಿಷ್ಣುಗೆ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿದ್ದೀವಿ. ಹಾಯ್ ಏನಮ್ಮ, ಹಾಯ್.
ಅವನೇ ಮುಡ್ಕೋಗೋಣ ಶರ್ಟ್ ಪೆಂಟಲ್ಲಿ. ಅಷ್ಟೇ ಗೈಸ್, ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ. ಸೊ ಮುಂದಿನ ಸತಿ ನನ್ನ ಜೊತೆ ನೀನು ಕೂಡ ಇಸ್ಕಾನ್ ಟೆಂಪಲ್ಗೆ ಬರಬೇಕು. ಬರ್ಬೇಕಲ್ಲ, ಬರ್ತೀನಿ. ಓಕೆ, ಇಷ್ಟೇ ಗೈಸ್. ಸೊ ಮುಂದಿನ ಸತಿ ನಾವು ಫ್ಯಾಮಿಲಿ ಪೂರ್ತಿ ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕು ಅಂತ ನನಗೆ ಆಸೆ. ಸೊ ಹೋಗುವ ಆದಷ್ಟು ಬೇಗ. ಸೊ ಅಂಬಿ ಬಂದಿಲ್ಲ ಅಂತ ನಾನು ಎಷ್ಟು ಕೊರಗಿದ್ದೀನಿ ಗೊತ್ತಾ. ಅಲ್ಲೆಲ್ಲರೂ ಬಂದಾಗ ಫೋಟೋ ತೆಗಿಸ್ಕೊಳ್ಳೋಕೆ ಮಾತಾಡ್ಸೋಕ್ಕೆ ಎಲ್ಲರೂ ಅಂಬಿ ಬ್ರೋ ಎಲ್ಲಿ ಅಂತಾನೆ ಕೇಳ್ತಿದ್ದು. ಆಯ್ತಾಯ್ತು, ಬರ್ತೇನೆ. ಸೊ ಒಂದ್ ದಿವಸ ಕ್ರಿಕೆಟ್ ನಾವು ನಮ್ದೇ ತಪ್ಪು ಗೈಸ್, ಭಾನುವಾರ ಹೋಗೋದ, ಸಂಡೇ ಹೋಗಿದ್ವಿ, ನಮ್ದೇ ತಪ್ಪು. ಅವ್ನು ಕ್ರಿಕೆಟ್ ಆಡಕ್ ಹೋಗ್ತಾನೆ ಅಂತ ಸೋಮವಾರ ಗೊತ್ತಿದ್ರು. ಇಲ್ಲಾಂದ್ರೆ ಗುರುವಾರ ಇಲ್ಲ ಬುಧವಾರ ಆ ಟೈಮ್ ಇರಲ್ವಾ, ಆ ಟೈಮಾಗ ಹೋಗ್ಬೇಕು. ಓಕೆ, ಬಾಯ್ ಮಾಡ್ತೀನಿ. ಬಾಯ್ ಮಾಡು. ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಸೊ ನಾವು ನೆಕ್ಸ್ಟ್ ಫ್ಯಾಮಿಲಿ ಸಮೇತ ಹೋದಾಗ ಆಗ ಇನ್ನೊಂದು ಫ್ಯಾಮಿಲಿ ವ್ಲಾಗ್ ಮಾಡ್ತೀವಿ. ಈ ಸತಿ ನಾನು ಅಂಬಿನ ತುಂಬ ಮಿಸ್ ಮಾಡ್ಕೊಂಡೆ. ಅಂಬಿ ಬಂದಿದ್ರೆ ನಾನು ಇನ್ನೂ ಹೆಚ್ಚೆಚ್ಚು ತಿನ್ಬೋದಿತ್ತು. ಸ್ವಲ್ಪ ಲೋ ಬಜೆಟ್ ವ್ಲಾಗ್ಗಳು ಬಂದಿದ್ದೀವಿ. ಸೊ ನನ್ನ ಗಂಡ ಇದ್ದಿದ್ರೆ ನನಗೊಂದು ಧೈರ್ಯ, ಏನು ಕೇಳಿದ್ರು ಕೊಡಿಸ್ತಾನೆ, ಏನು ಕೇಳಿದ್ರು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ ಸತಿ ಜೊತೆಗೆ ಹೋಗುವ. ಅಷ್ಟೇ ಗೈಸ್, ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೇನಾದ್ರೂ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದಲ್ಲ ಅಂಬಿಕಾವೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 5 ಲಕ್ಷ ಫಾಲೋವರ್ಸ್ಗೆ ಸ್ವಲ್ಪ ದೂರ ಇದ್ದೀವಿ. ಸೊ ದೂರ ಎಲ್ಲ ಹತ್ರ ಇದೀವಿ. ಸ್ವಲ್ಪ ಹತ್ರ ಇದೀವಿ. ಸೊ ಬೇಗ ಕಂಪ್ಲೀಟ್ ಮಾಡೋಣ. ಬೈ, ಲವ್ ಯು.